टी शर्ट ಹಾಗೆ ರೀ ಸ್ವಲ್ಪ ದಯವಿಟ್ಟು ಬರ್ರಿ ಒಂಚೂರು ಕರೆತಕ್ಕಂಥ ಒಂದು ಚಿನ್ನ ಅಂಗಡಿ ಬಗ್ಗೆ ಇದನ್ನು ಇದು ಮಾಡ್ತೀವಿ. ಈಗ ಬೆಲೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರೋಂಥದ್ದು ಮಾರ್ಕೆಟಲ್ಲಿ ಏರುಪೇರು ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಯಾವಾಗ ಸಪ್ಲೈ ಜಾಸ್ತಿ ಆಗುತ್ತೆ, ಯಾವಾಗ ರೇಟು ಫ್ಲಕ್ಚುಯೇಷನ್ಸು ಹಾಗೆ ಆಗುತ್ತೆ. ಅದ್ರ ಪ್ರಕಾರ ಅವರು ಹೇಳಿದ್ದಾರೆ, ಈಗೆಲ್ಲ ಜನರು ಚಿನ್ನನ ತಗೊಳಕ್ಕೆ ಓಡ್ತಿದ್ದಾರೆ. ಇವಾಗ ಜಾಸ್ತಿ ದುಡ್ಡಿದೆ. ಮುಂದೆ ಈಗ ವಾರ್ ಇದಾದಾಗ ಪುನಃ ಇಳಿತಿದೆ. ಅದ್ರ ಪ್ರಕಾರ ಅವರು ಹೇಳಿದ್ದಾರೆ. ಅದನ್ನು ಇದೀಗ ನಾನು ಒಪ್ಕೊಳ್ತೀನಿ. ಕಾಮನ್ ಪೀಪಲ್ ಯಾರು ಚಿನ್ನ ಖರೀದಿ ಮಾಡ್ತಾ ಇಲ್ಲ ಸರ್. ಎಲ್ಲ ದೊಡ್ಡವರು ಮಾಡ್ತಾ ಇದ್ದಾರೆ. ಕಾಮನ್ ಪೀಪಲ್ ಈಗ ಇಲ್ಲಿ ಪೆಟ್ರೋಲ್ದು ಸಮಸ್ಯೆ ಆಗಿದೆ. ಅದನ್ನು ಈಗ ಮಿತವಾಗಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ತುಂಬಾ ಟೀಕೆಗಳಾಗ್ತಾ ಇದೆ ಇಡೀ ದೇಶಾದ್ಯಂತ. ಇರಾನಿ ಮಾತಿಗೆ ವಿದೇಶ ಪ್ರವಾಸ ಮಾಡಬೇಡಿ ಅಂತಾರೆ, ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ಚಿನ್ನ ಖರೀದಿ ಕಾಮನ್ ಪೀಪಲ್ ಮಾಡ್ತಾ ಇಲ್ಲ, ವಿದೇಶ ಪ್ರವಾಸ ಕಾಮನ್ ಪೀಪಲ್ ಮಾಡ್ತಾ ಇಲ್ಲ. ಇದು ಏನಂದ್ರೆ ಸರ್, ಯಾರು ಸಂದೇಶ ಕೊಟ್ಟಿದ್ದಾರೆ ಅವರು ಅಂತ ಅಲ್ಲ, ಮೇಜರ್ ಆಗಿ ಈಗ ಕಾಮನ್ ಮ್ಯಾನ್ಗೆ ಏಟ್ ಬೀಳ್ತಾರೆ. ಕಾಸಿರೋರು ಎಲ್ಲೋ ಪೆಟ್ರೋಲ್ ಹೊಡಿತಾ ಇದ್ದಾರೆ, ಚಿನ್ನಕ್ಕೆ ಎಲ್ಲೋ ಹೊಡಿತಾ ಇದ್ದಾರೆ. ಆದರೆ ನಿಜವಾಗ್ಲೂ ಏಟಾಯ್ತಾ ಇರೋದು ಸಾಮಾನ್ಯ ಜನರಿಗೆ ಎಲ್ಲರಿಗೂ. ಈಗ ಬೆಲೆ ಏರಿಕೆಯಿಂದಾಗಲಿ, ಏನು ಪದಾರ್ಥಗಳ ಬೆಲೆ ಏರಿಕೆ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಇವೆಲ್ಲ ಗ್ಯಾಸ್ ಆಗಲಿ, ಇವೆಲ್ಲ ಜಾಸ್ತಿ ಆಗಿದೆ. ಮಿತವಾಗಿ ಯೂಸ್ ಮಾಡಿ ಅನ್ನೋದು ಇದರಲ್ಲಿ ಏನು ತಪ್ಪಿಲ್ಲ. ಒಂದು ಕಡೆ ಈಗ ಏನು ಕಾರ್ಯಕ್ರಮ ಬಹುತೇಕ ಬೈಕ್ ಕಾನ್ಸೆಪ್ಟ್ಗಳು ಕರೆಂಟ್ ಇಲಾಖೆ ಕೆಲಸ ಮಾಡ್ತಾರೆ. ಆದರೆ ಬಹುತೇಕ ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂಥ ಕೆಲಸಗಳು ಏನು ಅನಧಿಕೃತ ಮಾಡ್ಕೊಂಡಿದ್ರೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತಿದ್ದೀವಿ. ಅಂದರೆ ಈಗ ರೆಸಾರ್ಟ್ಸ್ಗೆಲ್ಲ ನಾವು ಅನಧಿಕೃತವಾಗಿ ಕೊಡೋಕ್ಕೆ ಕಷ್ಟ. ನಾವೇನಿದ್ರು ಈಗ ರೈತರ ಪಂಪ್ ಸೆಟ್ಗಳಿಗೆ ಅದನ್ನು ನಾವು ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಯಾಕಂದರೆ ಹಿಂದಿನಿಂದ ಮಾಡ್ಕೊ ಬಂದಿದೆ. ಅನಧಿಕೃತ ಈಗ ಅಕ್ರಮ ಸಕ್ರಮ ಸರ್ಕಾರ ವಾಪಸ್ ತಂದರೆ ಅವರೆಲ್ಲ ಅಕ್ರಮ ಮಾಡ್ಕೊಂಡಿದ್ರು, ಸಕ್ರಮ ಆಯಿತು. ಅದನ್ನು